ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಗೌತಮಿಗೆ ಸಾಕಷ್ಟು ಆಶ್ಚರ್ಯದ ವಿಚಾರಗಳು ಕಾದು ಕೂತಿದ್ವು. ಹೌದು, ಪಾಸಿಟಿವ್ ಅಂತ ಹೇಳಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಗೌತಮಿ ಹೊರಗಡೆ ಜಗತ್ತಿಗೆ ಯಾವ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ, ಅವರ ಪಾಸಿಟಿವಿಟಿ ಜನರಿಗೆ ಇಷ್ಟ ಆಗಿದೆಯಾ, ರೀಚ್ ಆಗಿದೆಯಾ, ಇದು ಸಹಜವಾಗಿ ಅವ್ರಿಗೂ ಇದ್ದಂಥ ಕುತೂಹಲ ಆಗಿತ್ತು. ತಾವು ಭಾವಿಸದಂಥ ಕೆಲವೊಂದಷ್ಟು ವಿಚಾರಗಳು ಅವರ ಮನಸ್ಸಿಗೂ ಘಾಸಿಯಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಗೌತಮಿ ಮಾತನಾಡಿದ್ದಾರೆ. ಕೆಲವು ಗೌತಮಿ ಅವರ ಸ್ಟೇಟ್ಮೆಂಟ್ ಸಹಜವಾಗಿಯೇ ಅವರಿಗೆ ಬೇಸರ ಆಗಿದೆ, ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಮಂಜು ಮತ್ತು ಅವರ ವೈಯಕ್ತಿಕ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದು ಹಲವರು ಹುಬ್ಬೇರಿಸುವಂತೆ ಮಾಡಿದೆ. ಹೌದು, ಗೌತಮಿ ಅವರು ಉಗ್ರ ಮಂಜು ಅವರ ಜೊತೆಗೆ ಚೆನ್ನಾಗಿದ್ರು ಅನ್ನುವಂಥ ಕಾರಣಕ್ಕೆ, ಗೆಳೆಯ ಗೆಳತಿ ಅಂತಾನೆ ಫೇಮಸ್ ಆಗಿದ್ರು ಅನ್ನುವಂಥ ಕಾರಣಕ್ಕಾಗಿ ತುಂಬ ಜನ ಅವ್ರ ಬಗ್ಗೆ ಮಾತಾಡಿದ್ದೂ ಇದೆ, ಟ್ರೋಲ್ ಮಾಡಿದ್ದೂ ಇದೆ ಮತ್ತು ಅವರ ಆಟಕ್ಕೆ ಅದೇ ಮುಳುವಾಗಿದ್ದೂ ಕೂಡ ಇದೆ. ಹೀಗಿರಬೇಕಾದ್ರೆ ಹೊರಗಡೆ ನಾನಾ ರೀತಿಯಾದಂಥ ಟ್ರೋಲ್ಗಳು ಆಗಿದೆ. ಅಂಕಲ್ ಆಂಟಿ ಲವ್ ಸ್ಟೋರಿ, ಅಂಕಲ್ ಆಂಟಿ ಹಾಗೆ ಹೀಗೆ ಸಾಕಷ್ಟು ರೀತಿಯಾದಂಥ ಟ್ರೋಲ್ಗಳು ಆಗಿದೆ. ಅದಲ್ಲದೆ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಅವರ ಫ್ಯಾಮಿಲಿಯವರು ಹೋದಾಗ ಗೌತಮಿ ಸಹವಾಸ ನೀನು ಬಿಡಬೇಕು, ಗೌತಮಿ ಸಹವಾಸವನ್ನು ನೀನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ಲು ಆಗಿತ್ತು. ಈ ವಿಡಿಯೋವನ್ನು ಗೌತಮಿ ಕೂಡ ನೋಡಿದ್ದಾರೆ. ಗೌತಮಿಗೆ ಅದು ಸಹಜವಾಗಿ ಬೇಸರ ಆಗಿದೆ. ಉಗ್ರ ಮಂಜು ಮನೆಯವರು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ, ಅವ್ರು ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ತಮಗೆ ಆಗಿರುವಂಥ ಬೇಸರವನ್ನು ಹೊರಗೆ ಹಾಕಿದ್ದಾರೆ. ಅದರ ಜೊತೆಗೆ ಹೌದು, ನನ್ನ ಗಂಡ ಅಭಿಗೂ ಕೂಡ ಕೆಲವೊಂದು ವಿಚಾರಗಳು ಬೇಜಾರಾಗಿದೆ, ಬೇಸರ ತರಿಸಿದೆ ಅಂತ ಅವರ ಫ್ಯಾಮಿಲಿಯಲ್ಲಿ ಆಗಿರುವಂಥ ಒಂದಷ್ಟು ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹೀಗೆ ಮನಸ್ಸು ಬಿಚ್ಚಿ ಮಾತನಾಡಿರುವಂಥ ಪಾಸಿಟಿವ್ ಗೌತಮಿ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಆ ವಿಚಾರವೇ ಇದೀಗ ಸಾಕಷ್ಟು ವೈರಲ್ ಕೂಡ ಆಗ್ತಿದೆ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಉಗ್ರ ಮಂಜು ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದವರು. ಸಿನಿಮಾಗಳಲ್ಲಿ ಒಂದೊಂದೇ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಮ್ಯಾಕ್ಸ್ನಲ್ಲಿ ಅದ್ಧೂರಿಯಾದಂಥ ಒಂದು ಪಾತ್ರವನ್ನು ಮಾಡಿ ಈಗ ತಾನೇ ಬೆಳೀತಾ ಇದ್ದಾರೆ, ಫೇಮಸ್ಸು ಆಗ್ತಾ ಇದ್ದಾನೆ. ಅದ್ರ ಜೊತೆಗೆ ಮಂಜು ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ಚರ್ಚೆ ಆಗಿದೆ. ಮಂಜುಗೆ ವಯಸ್ಸಾಗಿದ್ರೂ ಕೂಡ ಇನ್ನೂ ಮದುವೆ ಆಗಿಲ್ಲ. ಜೊತೆಗಿರುವ ಅಕ್ಕ ತಂಗಿಯರನ್ನ ಮದುವೆ ಮಾಡಬೇಕಾದ್ರೆ ಅವರ ವಯಸ್ಸು ಮೀರಿ ಹೋಗ್ಬಿಟ್ಟಿದೆ. ಹಾಗಾಗಿ ಸದ್ಯಕ್ಕೆ ಮದುವೆ ಆಗಿಲ್ಲ. ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇದ್ದಂಥ ಕಾರಣಕ್ಕಾಗಿ ಮದುವೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಕ್ಕ ತಂಗಿಯರನ್ನ ದಡ ಸೇರಿಸೋದೇ ಆಗೋಯ್ತು ಅಂತ ಉಗ್ರ ಮಂಜುನೇ ಹೇಳ್ಕೊಂಡಿದ್ದು ಕೂಡ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ಉಗ್ರ ಮಂಜು ಅವರಿಗೆ ಗ್ರೇಟ್ ಅಂತ ಹಾಡಿ ಹೊಗಳಿದ್ದು ಕೂಡ ಇದೆ. ಆದರೆ ಇದೀಗ ಗೌತಮಿಗೆ ಉಗ್ರ ಮಂಜು ಮಾಡಿರುವಂಥ ಒಂದು ಪ್ರಾಮಿಸ್ ಬಗ್ಗೆ ಕೇಳಿ ಎಲ್ಲರೂ ಕೂಡ ಹುಬ್ಬೇರಿಸಿದ್ದಾರೆ. ಉಗ್ರ ಮಂಜುಗೇನೋ ತಲೆ ಕೆಟ್ಟಿದೆಯಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಇದು ಉಗ್ರ ಮಂಜು ಅವರ ಮನೆಯವರಿಗೆ ಗೊತ್ತಾದರೆ ಖಂಡಿತವಾಗಿ ಮಂಜುನೇ ಮನೆಯಿಂದ ಹೊರಗೆ ಹಾಕೋದಂತೂ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಒಂದು ರೀತಿಯಾದಂಥ ಮೆಂಟಲ್ ಆದಂಥ ಪ್ರೆಸರ್ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ಒಬ್ಬರ ನಡುವೆ ಒಬ್ಬರು ಬಾಂಡಿಂಗ್ ಬೆಳ್ಕೊಳ್ಳುತ್ತೆ, ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹಾಗೆ ಆಗ್ತಾರೆ. ಅದೆಲ್ಲ ಆ ಹಂತದಲ್ಲಿ ಅಥವಾ ಆ ರಿಯಾಲಿಟಿ ಶೋಗೆ ಸೂಕ್ತ ಕೂಡ ಆಗಿರುತ್ತೆ. ಆದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ತೀರಾ ಕಷ್ಟ ಆಗುತ್ತೆ. ಕೆಲವರು ಇಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡು ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದು ಇದೆ, ಕೆಲವರು ಮದುವೆ ಆಗಿ ಡಿವೋರ್ಸ್ ಆಗಿದ್ದು ಕೂಡ ಇದೆ. ಇನ್ನು ಫ್ರೆಂಡ್ಶಿಪ್ ಅಂತ ಸುತ್ತಾಡಿದವರು ಲಾಸ್ಟ್ ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋದರು ಅನ್ನೋದು ಬಿಟ್ಟರೆ ಈಗ ಎಲ್ಲರೂ ಅವ್ರವ್ರ ಪಾಡಿಗೆ ಬ್ಯುಸಿ ಆಗಿದ್ದಾರೆ ಕೆಲಸಗಳಲ್ಲಿ. ಹೀಗಿರಬೇಕಾದ್ರೆ ಉಗ್ರ ಮಂಜು ಗೌತಮಿಯವರಿಗೆ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದೇನು ಅಂತ ಅಂದರೆ, ನನ್ನ 3 ಎಕರೆ ಜಾಗವನ್ನು ನಿನಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅನ್ನೋದು ಈಗ ಸಾಕಷ್ಟು ಶಾಕಿಂಗ್ ಅನಿಸ್ತಾ ಇದೆ. ಹೌದು, ಉಗ್ರ ಮಂಜುನೇ ಕಷ್ಟದಲ್ಲಿ ಬಂದವರು, ತಂಗಿ ಮತ್ತು ಅಕ್ಕಂದ್ರ ಮದುವೆಯಿಂದ ಸಾಕಷ್ಟು ರೀತಿಯಾದಂಥ ಸಾಲ ಮಾಡಿಕೊಂಡಿದ್ದಾರೆ. ಹೀಗಿದ್ದರೂ ಕೂಡ ಗೌತಮಿಗಾಗಿ 3 ಎಕರೆ ಜಮೀನನ್ನು ಬರ್ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ. ನಾನು 3 ಎಕರೆ ಜಾಗವನ್ನು ನಿನಗೆ ಬರ್ಕೊಡ್ತೀನಿ, ಅದರಲ್ಲಿ ನೀನು ಅನಾಥಾಶ್ರಮವನ್ನು ಕಟ್ಟಿ ಚೆನ್ನಾಗಿ ನೋಡ್ಕೋ ಅಂತ ಉಗ್ರ ಮಂಜು ಭರವಸೆಯನ್ನು ಕೊಟ್ಟಿದ್ದಾರೆ ಗೌತಮಿಗೆ ಅನ್ನೋದನ್ನು ಸ್ವತಃ ಖುದ್ದಾಗಿ ಗೌತಮಿಗೆ ಹೇಳ್ಕೊಂಡಿದ್ದಾರೆ. ಉಗ್ರ ಮಂಜು ಅವರು ನನಗೆ 3 ಎಕರೆ ಜಾಗ ಕೊಡ್ತೀನಿ ಅಂತ ಅಂದಿದ್ದಾರೆ. ನಮ್ಮ ಫ್ರೆಂಡ್ಶಿಪ್ ಯಾವತ್ತೂ ಕೂಡ ಹೀಗೆ ಮುಂದುವರಿಯುತ್ತೆ, ಯಾವತ್ತೂ ಅದು ಚೇಂಜ್ ಆಗೋದೇ ಇಲ್ಲ, ಯಾರು ಏನೇ ಹೇಳಿದ್ರು ನಮ್ಮ ಫ್ರೆಂಡ್ಶಿಪ್ಪನ್ನು ನಾನು ಮುಂದುವರಿಸ್ತೀನಿ ಅಂತ ಗೌತಮಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇದನ್ನು ಕೇಳಿಸ್ಕೊಂಡು ಕೆಲವು ನೆಟ್ಟಿಗರು ಕಮೆಂಟ್ ಕೂಡ ಹಾಕಿದ್ದಾರೆ. 3 ಎಕರೆ ಜಾಗ ನಿಮಗೆ ಬರ್ಕೊಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಅವ್ರ ಅಕ್ಕ ತಂಗಿದಿರು ಬಿಡಬೇಕಲ್ವಾ, ಬಿಗ್ ಬಾಸ್ ಮನೆಗೆ ಬಂದಾಗ್ಲೇ ಗೌತಮಿ ಸಹವಾಸ ಮಾಡಬೇಡ ಅಂತ ಹೇಳೋಗಿದ್ರು, ಇನ್ನು 3 ಎಕರೆ ಜಾಗ ನಿಮಗೆ ಬರ್ಕೊಡ್ತೀನಿ ಅಂತ ಹೇಳಿರೋದೇನಾದ್ರು ಗೊತ್ತಾದರೆ
ಉಗ್ರ ಮಂಜುನೇ ಮನೆ ಒಳಗೆ ಸೇರಿಸಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದರೆ, ಇನ್ನು ಕೆಲವರು ಗೌತಮಿ ನೀವು ತುಂಬ ಒಳ್ಳೆಯವರು, ತುಂಬ ಪಾಸಿಟಿವ್ ಆಗಿದ್ದೀರಾ, ನಿಮ್ಮ ಇಡೀ ಫ್ಯಾಮಿಲಿ ಪಾಸಿಟಿವ್ ಆಗಿದೆ, ಆದರೆ ಉಗ್ರ ಮಂಜು ಸಹವಾಸ ಬೇಡ ಅಂತ ಅನಿಸುತ್ತೆ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ಯಾರೋ ಒಬ್ಬರು ಬರ್ತಾರೆ ಅಂತಂದರೆ ಅದು ಸಮಸ್ಯೆ ಆಗತ್ತೆ. ಸೊ ಮೊದಲಲ್ಲೇ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಈ ಫ್ರೆಂಡ್ಶಿಪ್ಪನ್ನು ಮುಂದುವರಿಸಬೇಡಿ. ನಿಮ್ಮ ವೈಯಕ್ತಿಕ ಜೀವನಕ್ಕೂ ಕೂಡ ಅದು ಸಮಸ್ಯೆ ಆಗುವ ಸಾಧ್ಯತೆಗಳು ಇದೆ ಅಂತ ಕೆಲವರು ಕಿವಿ ಹಿಂಡುವ ಬುದ್ಧಿಮಾತು ಹೇಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಗೌತಮಿ ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಅಂತೂ ತೀರಾ ಕಮ್ಮಿ ಇದೆ. ಫ್ರೆಂಡ್ಶಿಪ್ನಲ್ಲಿ ಉಗ್ರ ಮಂಜು ಏನೋ ಕಾಮಿಡಿಯಾಗಿ ಮಾತನಾಡಿದ್ರ ಗೌತಮಿ, ಅಥವಾ ಸೀರಿಯಸ್ ಆಗಿ 3 ಎಕರೆ ಜಾಗ ಬರ್ಕೊಡ್ತಾರೆ ಅಂತ ಹೇಳಿದ್ರು ಗೊತ್ತಿಲ್ಲ. ಆದರೆ ಈ ಒಂದು ಸ್ಟೇಟ್ಮೆಂಟ್ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಮೊದಲೇ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿತ್ತು. ಈಗ 3 ಎಕರೆ ಜಾಗ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿರುವಂಥ ಈ ಹೇಳಿಕೆ ಇನ್ನಷ್ಟು ಟ್ರೋಲು ಜಾಸ್ತಿ ಆಗೋದಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಉಗ್ರ ಮಂಜು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಅವ್ರಿಗೂ ಕೂಡ ಶಾಕ್ ಇರೋದಂತೂ ಸತ್ಯ. ಯಾಕಂದರೆ ಹೊರಗಡೆ ಯಾವ ಥರ ಆಗಿದೆ ಅನ್ನೋದು ಇನ್ನೂ ಕೂಡ ಉಗ್ರ ಮಂಜುಗೆ ಗೊತ್ತಿಲ್ಲ. ಗೌತಮಿಗೆ ಗೊತ್ತಾಗಿ ಗೌತಮಿ ಶಾಕ್ ಆಗಿದ್ದಾರೆ. ಇನ್ನು ಮಂಜು ಬಂದಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಿದೆ.